ಮುಳುಬಾಗಿಲು ಸುದ್ದಿವಾಹಿನಿ ಚಾನಲ್ ಅವರಿಗೆ ಮೊದಲನೇದಾಗಿ ನಮ್ಮ ನಗರಸಭೆಯ ಪರವಾಗಿ ಅನೇಕ ನಮಸ್ಕಾರಗಳು ಹಾಕುವ ಮೂಲಕ ಈ ಮುಳುಬಾಗಿಲು ನಗರಸಭೆಯ ಒಂದು ಸಮಸ್ಯೆಗಳನ್ನ ನಾವು ಮಾಧ್ಯಮ ಮುಂದೆ ನಿಂತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಪೌರ ಕಾರ್ಮಿಕರು ಶಾಂತಿಯುತವಾಗಿ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸಲಹೆಗಳನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ದಿನಾಂಕ 3/12/2024 ಮಧ್ಯಾಹ್ನ ಶ್ರೀಮತಿ ಭಾಗ್ಯಮ್ಮ ಅವರು ಕಚೇರಿಯಲ್ಲಿ ಬಂದು ಕಚೇರಿ ಕೆಲಸದಲ್ಲಿ ಬಂದು ಅಲ್ಲಿ ಸಿಬ್ಬಂದಿ ವರ್ಗದ ಅಂದ್ರೆ ಆರೋಗ್ಯ ನಿರೀಕ್ಷಕರ ಒಂದು ಕೊಠಡಿಗೆ ಬಂದು ಅಲ್ಲಿ ಬಂದಾಗ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ಮೇಡಮ್ನವರು, ಅಮ್ಮ ಸರಿಯಾಗಿ ಕೆಲಸಕ್ಕೆ ಬಂದಿಲ್ಲ, ನೀವು ಬಂದಿಲ್ಲ ಅಂತ ಅವರ ಭಾಗ್ಯಮ್ಮ ಅವರನ್ನ ಅವ್ರು ಕ್ವಶನ್ ಮಾಡಿದಾಗ ಅವ್ರೇನೋ ಕೋಪ ಮಾಡ್ಕೊಂಡು ಹೋಗಿದಾರ ಅಂತ ಸುದ್ದಿ. ಆ ಸುದ್ದಿ ಏನಪ್ಪಾ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ. ಶಾಲೆಗೆ ಕಳಿಸೋದು ಯಾತಕ್ಕಾಗಿ? ಮಕ್ಕಳು ವಿದ್ಯಾವಂತರಾಗಬೇಕು, ಅಕ್ಷರಗಳು ಕಲಿಬೇಕು, ಅಲ್ಲಿಂದ ಅವರು ಪ್ರಯೋಜಕರಾಗಿ ನಮ್ಮನ್ನು ಸಾಕ್ತಾ ಇದ್ರು ಪರವಾಗಿಲ್ಲ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಸರ್ಕಾರಿ ಉದ್ಯೋಗಕ್ಕಾಗಿ ನಾವು ಓದಿಸೋದು ಬೇಡ, ಅವ್ರ ಜ್ಞಾನಕ್ಕಾಗಿ ಮುಂದಿನ ಭವಿಷ್ಯತ್ತಕ್ಕಾಗಾದ್ರೂ ಅವ್ರ ವಿದ್ಯೆ ಕಲಿಬೇಕಂತ ನಾವು ಸ್ಕೂಲ್ ಕಳಿಸ್ತೀವಿ. ಈ ಸ್ಕೂಲ್ ಕಳಿಸಿದ ಮೇಲೆ ಹೆಡ್ ಮಾಸ್ಟರ್ ಇರ್ತಾರೆ, ಅದು ಅವ್ರ ಅಸಿಸ್ಟೆಂಟ್ ಟೀಚರ್ಸ್ ಇರ್ತಾರೆ. ಆ ಹುಡುಗನ್ ನಾವು ಈ ಸ್ಕೂಲ್ ಕಳಿಸಿದ್ವಿ ನಮ್ಮ ಮಗ ಅಂತ ಆ ಟೀಚರು ಆ ಹುಡುಗನ್ ಕ್ವಶನ್ ಮಾಡೋದು ಬೇಡವಾ? ಕ್ವಶನ್ ಮಾಡಿ ಹೋಮ್ವರ್ಕ್ ಮಾಡಿ ಪಾಠ ಓದಿ ಮತ್ತೆ ಹೋಮ್ವರ್ಕ್ ನಮ್ಗೆ ತೋರಿಸಿ ಅನ್ನೋದು ಬೇಡವಾ? ಅಂತ ಒಂದು ಸಂದರ್ಭಗಳಲ್ಲಿ ಕ್ವಶನ್ ನಾನು ಹೋಮ್ವರ್ಕ್ ನೀನು ಮಾಡಿಲ್ಲ, ನೀನ್ ಯಾಕೆ ಅಂತ ಹೇಳ್ಬಿಟ್ಟು ಆ ಟೀಚರು ಆ ಮಕ್ಕಳನ್ನ ಹತೋಟಿಗೆ ತಕೊಂಡು ಅವ್ರನ್ನ ಒಂದು ಬೆದರಿಸೋದು ಒಂದು ಸಹಜನೇ. ಈಗಿರೋವಾಗ ಆ ಹುಡುಗ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮನೆಯಲ್ಲಿ ಹೇಳ್ಬಿಟ್ಟು ಮನೆಯವ್ರು ಬಂದು ನಮ್ಮ ಹುಡುಗನ ಯಾಕೆ ಕೇಳ್ತೀರಾ ಅಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಉದಾಹರಣೆ ಹೇಳ್ಬೇಕಾದ್ರೆ 31 ವಾರ್ಡ್ ಇದೆ ನಮ್ಮ ನಗರಸಭೆಯಲ್ಲಿ. ಅಲ್ಲಿ ಏನಾದ್ರು ಕ್ಲೀನ್ ಇಲ್ಲಪ್ಪ ಅಂದ್ರೆ ಮೀಡಿಯಾದವ್ರು ಬರ್ತಾರೆ, ನಮ್ಮ ಸುದ್ದಿ ಚಾನಲ್ ಅವರು ಯೂಟ್ಯೂಬ್ ಚಾನಲ್ ಅವ್ರು ಬರ್ತಾರೆ, ಆ ವಾರ್ಡ್ನಲ್ಲಿ ಗಲೀಜಿದೆ, ಆ DC ವಾಟ್ಸಪ್ ಹಾಕೋದು ನಾವು ನೋಡಿದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನೋಡಿದ್ದಾರೆ ವಾಟ್ಸಪ್ ನಲ್ಲಿ ಅಲ್ಲಿ ಕಸ ಇದೆ ಅಂತ ಬಿಟ್ಟು ಕಮಿಷನರ್ಗೆ ಬರ್ತದೆ, ಅಲ್ಲಿಂದ ಮೆಸೇಜು, ಮತ್ತೆ ಆರೋಗ್ಯ ನಿರೀಕ್ಷಕರಿಗೆ ಕೂಡ ಮೆಸೇಜ್ ಬರ್ತದೆ, ಇಲ್ಲಿ ಕಸ ಇದೆ, ಅಲ್ಲಿ ಆ ತರ ಅಧ್ವಾನ ಆಗಿದೆ, ಫಸ್ಟ್ ನೋಡ್ರಿ ಅಂತ. ಆ ನೋಡ್ರಿ ಅಂತ ಹೇಳಿದ್ಮೇಲೆ DC ಆದೇಶದ ಮೇರೆಗೆ ಕಮಿಷನರ್ ಬಂದ ಎತ್ತಕ್ಕಾಗಲ್ಲ, ಯಾಕಂದ್ರೆ ಅವ್ರು ನಗರಸಭೆ ಕಮಿಷನರ್. ಆರೋಗ್ಯ ನಿರೀಕ್ಷಕರಿಗೆ ಸೂಚನೆ ಕೊಡ್ತಾರೆ, ಆರೋಗ್ಯ ನಿರೀಕ್ಷಕರು ಮಾತ್ರ ಬಂದು ಅದನ್ನ ಎತ್ತಿ ಟ್ರಾಕ್ಟರ್ ತುಂಬೋದು, ಅದ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅವ್ರೇನ್ ಮಾಡ್ತಾರೆ, ಇದರ ಮೇಲಾಧಿಕಾರಿಗಳಿಂದ ಆದೇಶ ಬಂದಿದೆ, ನೀವು ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸೋದು, ಸ್ವಚ್ಛತೆ ಮಾಡಿಸೋದು ಆರೋಗ್ಯ ನಿರೀಕ್ಷಕರ ಜವಾಬ್ದಾರಿ. ಸೊ ಆಗಿರುವಾಗ ಸಿಬ್ಬಂದಿ ವರ್ಗದವರನ್ನ ಅವ್ರ ಹತೋಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು, ನಗರ ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಹತೋಟಿಗೆ ತಗೊಂಡು ಅವ್ರು 4 ಮಾತುಗಳು ಅಂದಿರ್ತಾರೆ, ಅಂದಿಲ್ವೋ ಅದು ನಾನು ನೋಡಿಲ್ಲ. ಆದ್ರೂ ಕೂಡ ಅದನ್ನ ಅನುಸರಿಸ್ಕೊಂಡು ಅದನ್ನ ಆಯ್ತು ಮೇಡಮ್ ನಾವು ಮಾಡ್ತೀವಿ, ನಾವು ಹೋಗ್ತೀವಿ, ನಾವಿರೋದು ಅದಕ್ಕೆ, ಆ ಇಲಾಖೆಯಲ್ಲಿ ನಾವಿದ್ದು ನಾವು ಅದರಲ್ಲಿ ಕೆಲಸ ಮಾಡಿ ನೇರ ಪಾವತಿ ಆಗಿರ್ಬೋದು, ಕಾಯಂ ನೌಕರರಾಗಿರ್ಬೋದು, ಆ ಉಪ್ಪು ತಿಂತಾ ಇದ್ವಿ ನಾವು. ಸರ್ಕಾರದಿಂದ 100 ರೂಪಾಯಿ ತಗೊಂಡ್ರು ಕೂಡ ಇವತ್ತಿಲ್ಲ ನಾಳೆ ಸರ್ಕಾರಿ ನೌಕರನೇ. ಅದೇನು ನಾವು 100 ರೂಪಾಯಿ ತಗೊಳ್ದಿದ್ವಿ ನಾವೆಲ್ಲ, ನಾವು ಸೇರಿರೋದೇ ಆ ಕೆಲಸ ಮಾಡೋದಕ್ಕೆ. ಸೊ ಆ ಕೆಲಸ ಮಾಡುವಾಗ ಮೇಲಾಧಿಕಾರಿಗಳು ಅಂದ್ರೆ ಆರೋಗ್ಯ ನಿರೀಕ್ಷಕರಾಗಿರ್ಬೋದು, ಕಮಿಷನರ್ ಸರ್ ಆಗಿರ್ಬೋದು, ಆ ವಾರ್ಡಿನ ಸದಸ್ಯರಾಗಿರ್ಬೋದು, ಅವ್ರು ಹೇಳಿದ ಮೇಲೆ ತಕ್ಷಣ ನಾವಿರೋ ಅದೇ ಕೆಲಸಕ್ಕೆ ನಾವು ಆ ಕೆಲಸವನ್ನ ಪೂರ್ಣಗೊಳಿಸಿದ್ರೆ ನಮ್ಮ ಸದಸ್ಯರಿಗೂ ಒಳ್ಳೆ ಹೆಸರು ಬರ್ತದೆ, ಆರೋಗ್ಯ ನಿರೀಕ್ಷಕರಿಗೂ ಕೂಡ ಒಳ್ಳೆ ಹೆಸರು ಬರ್ತದೆ, ಕಮಿಷನರ್ಗೂ ಒಳ್ಳೆ ಹೆಸರು ಬರ್ತದೆ. ನಾವು ಮಾಡಿಲ್ಲ, DC ಅವ್ರು ಹೇಳಿದ್ದಾರೆ, ಕಮಿಷನರ್ ಹೇಳಿದ್ದಾರೆ, ನಾನೆಲ್ಲೋ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಇರೋದು, ಪೌರ ಕಾರ್ಮಿಕನ ಏನು ಕೇಳಿದಾರೆ ಬಿಟ್ರೆ ನಗರ ಸ್ವಚ್ಛ ಆಗೋದು ಆ ತರ ಆಗುತ್ತೆ. ಹಂಗಾದ್ರೆ ಕೇಳೋದು ಬೇಡವಾ, ಮಾಡೋದು ಬೇಡವಾ? ಅದನ್ನ ದಯವಿಟ್ಟು ಶ್ರೀಮತಿ ಭಾಗ್ಯಮ್ಮ ಅವರು ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ನನಗೆ ವಿಚಾರ ಗೊತ್ತಾದ್ಮೇಲೆ ಇಲ್ಲಿ ನಮ್ಮ ಭಾಗ್ಯಮ್ಮ ನಮ್ಮ ಜೆಬಿ ಸದಸ್ಯರು ಹೇಳ್ದಂಗೆ ಏನಪ್ಪಾ ಅಂದ್ರೆ ಇಲ್ಲೇ ಗುಂಪುಗಾರಿಕೆ ಇದೆ. ಪಾಪ ಆಯಮ್ಮ 10 ದಿನ ಬಂದಿಲ್ಲ ಅಂದಿರೋದು ನಿಜಾನೇ. ಏನೋ ಮೇಡಮ್ನವರು ಏನಮ್ಮ 10 ದಿನ ಏಕಾಏಕಿ ನೀನ್ ಬಂದಿಲ್ಲವಲ್ಲಮ್ಮ, ಇಲ್ಲಿ ಕೆಲಸಗಳು ಯಾರು ಮಾಡೋದು, ಜಡಿ ಇದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ, ಆರೋಗ್ಯದ ಬಗ್ಗೆ ಜನ ನಮ್ಮ ಫೋನ್ಗಳ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಹೋಗಿ ಕಮಿಷನ್ ಹತ್ರ ಮಾತಾಡಿ ಅಂದಿರೋದು ನಿಜಾನೇ ಅಂದ್ಕೊಳ್ಳೋಣ. ಅಂದ್ರೆ ಇದು ಮಾತಿನಲ್ಲಿ ಏನಾದ್ರು ತಪ್ಪಿದ್ಯಾ? ಅವ್ರ ಮೇಲಾಧಿಕಾರಿಗೆ ಜವಾಬ್ ಕೊಡೋದು ಆ ಆರೋಗ್ಯ ನಿರೀಕ್ಷಕರ ಒಂದು ಕರ್ತವ್ಯ. ಅವರು ಪೌರ ಕಾರ್ಮಿಕರ ಕೆಲಸ ಮಾಡೋದು ಅವ್ರ ಜವಾಬ್ದಾರಿ. ಈ ಎಲ್ಲ ಇದ್ರೇನೆ ಅವರು ಆರೋಗ್ಯ ನಿರೀಕ್ಷಕರಾಗಿರೋದು. ಸೊ ಇದಾದ್ಮೇಲೆ ಅವ್ರು ಹೇಳಿದ್ದಾರೆ, ಆಯ್ತು ಮೇಡಮ್ ಸರಿ ಮಾಡ್ಕೊಳ್ಳಿ ಅಂತ ಬಂದಿದ್ದಾರೆ. ಇಲ್ಲಿ ನಮ್ಮಲ್ಲೇ ಕೆಲವರು ಅಂದ್ರೆ ಎಲ್ಲರೂ ನಾನು ಹೇಳಿದ್ರೆ ಕೆಲವರು ಆಯಮ್ಮನ ಎತ್ತುಗಟ್ಟಿ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಸೇರಿಸಿ
ಈ ತರ ನೀವು ಮಾತಾಡಿ, ಈ ತರ ನೀವು ಹೇಳಿಕೆ ಕೊಡಿ, ಈ ತರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡಗಳೇರಿ ಏರಿ ಅವ್ರನ್ನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಸುಳ್ಳು ಸುದ್ದಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಅವ್ರ ಮುಳಬಾಗಿಲಿನಲ್ಲಿ ಅಧಿಕಾರ ವಹಿಸ್ಕೊಂಡ ಮೇಲೆ ಸುಮಾರು ಜನ ಇವತ್ತು ಕಾಯಂ ನೌಕರರಾಗಿ ಅವ್ರು ಊಟ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ಸಂದರ್ಭದಲ್ಲಿ ನನ್ನ ಗುತ್ತಿಗೆದಾರ, ನನ್ನ ಆತ್ಮೀಯ ಸ್ನೇಹಿತನನ್ನು ನಾನು ನೆನಿಬೇಕಾಗುತ್ತೆ. ಎಷ್ಟೇ ಕೆಲಸಗಳಿದ್ರು ಏನೇ ಆದ್ರೂ ಕೂಡ ಆ ಗುತ್ತಿಗೆದಾರ ಅವನು ಕೊಟ್ಟಿರ್ತಕ್ಕಂಥ ಹಾಜರಾತಿಯಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಒಂದು ಬರವಣಿಗೆ ಏನಿದೆಯೋ ಅದರ ಆಧಾರದ ಮೇಲೆ ಇವ್ರ ರಿಪೋರ್ಟ್ಗಳಾಕಿ ಇವ್ರ ರಿಪೋರ್ಟ್ಗಳಲ್ಲಿ ಅಲ್ಲಿ ಮೇಲಾಧಿಕಾರಿಗಳ ಕಚೇರಿಯಲ್ಲಿ ಕೂತು ಅವರನ್ನ ಪೌರ ಕಾರ್ಮಿಕರನ್ನ ಕಾಯಮಾತಿ 2-3 ಬ್ಯಾಚ್ಗಳಲ್ಲಿ ಕಾಯಮಾತಿ ಮಾಡ್ಕೊಂಡ್ ಇಷ್ಟು ಜನ ಪರ್ಮನೆಂಟ್ ಆಗಿರೋದು ನಮ್ಮ ಅವಧಿಯಲ್ಲೇ, ಅಂದ್ರೆ ಈಗಿನ ಸದಸ್ಯರು ಏನಿದಾರೋ ಅವರ ಅವಧಿಯಲ್ಲಿ ಇಷ್ಟು ಜನ ಕಾಯಮಾತಿ ಆಗಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಒಬ್ಬ ಮೂಲ ಗುತ್ತಿಗೆದಾರ, ಎರಡನೇ ಅವರು ನಮ್ಮ ಈಗ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ಪ್ರತಿಭಾ ಮೇಡಮ್ ಅವರು, ಮತ್ತೆ ನಮ್ಮ ಕಮಿಷನರ್, ಇವ್ರ ರಿಪೋರ್ಟ್ಗಳು ಹಾಕಿ ಇಲ್ಲೇ ಚೇಂಬರ್ ನಲ್ಲಿದ್ರೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಇವ್ರು ಏನಾದ್ರು ಸಹಾಯ ಮಾಡಬೇಕು, ಪೌರ ಕಾರ್ಮಿಕರ ಸಹಾಯ ನಾನು ಮಾಡ್ಬೇಕಂತೇಳಿ ಎಲ್ಲಾ ಕಚೇರಿಗಳಲ್ಲೂ ಮೇಲಾಧಿಕಾರಿ ಕಚೇರಿಗಳಲ್ಲಿ ಹೋಗಿ ಕೂತು ನಿಂತ್ಕೊಂಡು ಅವ್ರಿಗೆ ಸಬೂಬುಗಳು ಹೇಳಿ ಈ ತರ ಮಾಡ್ಲೇಬೇಕು, ಪೌರ ಕಾರ್ಮಿಕರು ವಯಸ್ಸಾಗಿದೆ, ಇನ್ನೇನ್ ರಿಟೈರ್ಡ್ ಆಗೋ ಇದುವರೆಗೂ ಪರ್ಮನೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕೂತು ಅವ್ರ ಕೆಲಸ ಮಾಡಿಸ್ಕೊಂಡ್ ಬಂದು ಅವ್ನ ಕಾಯ್ಮಾತಿ ಮಾಡಿರ್ತಕ್ಕಂಥ ಒಬ್ಬ ಮೇಡಮ್ನ ಮೇಲೆ ಈ ತರ ಸುಳ್ಳು ಆರೋಪಗಳು ಮಾಡೋದು ಯಾವ ತರ ಸರಿ? ನೀವೇ ಹೇಳಿ ಸರ್, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅಂತ ಒಳ್ಳೆ ಆಫೀಸರ್ನ ಈ ತರ ಸುಳ್ಳು ಆಪಾದನೆಗಳನ್ನು ಕೂರಿಸಿ ಅವ್ರ ಮೇಲೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಅವ್ರ ಮೇಲೆ ಈ ತರ ಮಾಡೋದು ಯಾವ ತರ ನ್ಯಾಯ? ಅಂದ್ರೆ ದೊಡ್ಡವ್ರು ಹೇಳಿದ್ದಾರೆ, ಅಲ್ಲಿ ನಿಯತ್ತಾಗಿದೆ ಅಲ್ಲೇ ಕೆಟ್ಟ ಹೆಸರು ಬರುತ್ತದೆ ಅಂತ. ಇದನ್ನ ಯಾರೂನು ಇಂಟ್ರೆಸ್ಟ್ ಆಗಿ ಯಾವ ಲೀಡರ್ ಆಗ್ಲಿ, ಯಾವ ಅಧಿಕಾರಿಗಳಾಗ್ಲಿ, ಮೇಲಾಧಿಕಾರಿ ಇಂಟ್ರೆಸ್ಟ್ ಆಗಿ ತಗೊಂಡಿಲ್ಲ. ಆದ್ರೂ ಕೂಡ ಅವ್ರ ಮನಸ್ಸಿಗೆ ಏನೋ ಒಂದು ನೋವಾಗಿದೆ. ಏನು, ನಾನು ಇಷ್ಟೆಲ್ಲ ಬಾಧೆ ಬಿದ್ದೀನಿ, ಪೌರ ಕಾರ್ಮಿಕರಿಗಾಗಿ ಇಷ್ಟೆಲ್ಲ ನೇರ ನೇಮಕಾತಿ ಮಾಡಿದ್ದೀನಿ, ಮಾತಿಗೆ ನಾನು ಓಡಾಡಿದ್ದೀನಿ, ಈಗ ನಾನು ಕೆಲಸ ಮಾಡೋ ಜವಾಬ್ದಾರಿಯಲ್ಲಿ ಯಾರೋ ನನ್ನ ಮೇಲೆ ಈ ತರ ಎತ್ತುಕಟ್ಟಿ ಶ್ರೀಮತಿ ಭಾಗ್ಯಮ್ಮ ಅವರನ್ನ ಸರ್ಕಾರಿ ಆಸ್ಪತ್ರೆ ದಾಖಲೆ ಮಾಡಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಬೇಜಾರಾಗಿದೆ. ದಯವಿಟ್ಟು ಎಲ್ಲಾ ಪೌರ ಕಾರ್ಮಿಕರ ಪರವಾಗಿ ಆಯಮ್ಮನ್ನ ನಾವೆಲ್ಲರ ಪರವಾಗಿನೂ ಕೂಡ ಆಯಮ್ಮನ ತರ ಬೇಜಾರು ಪಟ್ಕೊಳ್ಳೋದು ಬೇಡ. ಸರ್ಕಾರದ ಕೆಲಸ ದೇವ್ರ ಕೆಲಸ, ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಬೇರೆ ಕೆಲಸಗಳೇನು ನೀವು ಮಾಡ್ಕೊಳ್ತಾ ಇಲ್ಲ. ಬೇರೆ ಕೆಲಸಗಳು ಮಾಡಿ ಅಂತ ತಾವೇನು ಡೈರೆಕ್ಷನ್ ಕೊಟ್ಟಿಲ್ಲ. ಸರ್ಕಾರ ಕೆಲಸದ ಮಾಡಿ ಅಂತ ಹೇಳಿರೋದು ನಿಮ್ಮ ಕರ್ತವ್ಯ, ನಿಮ್ ಜವಾಬ್ದಾರಿ. ಆದ್ರೆ ಶ್ರೀಮತಿ ಭಾಗ್ಯಮ್ಮ ಅವರು ಹೇಳಿದವ್ರ ಮಾತುಗಳು ಕೇಳ್ಕೊಂಡು ಏನೋ ಎಡವಟ್ಟಾಗಿದ್ದಾರೆ. ಈಗ ಶ್ರೀಮತಿ ಭಾಗ್ಯಮ್ಮ ಅವರು ಪೌರ ಕಾರ್ಮಿಕರಾಗಿ ನೇಮಕಗೊಂಡು ಈಗ ನೇರ ಪಾವತಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಕಿವಿ ಮಾತು ಹೇಳೋದಿಷ್ಟೇ, ಯಾವುದೇ ಒಬ್ಬ ಅಧಿಕಾರಿಯನ್ನ ಯಗಾನಿಷ್ಠ ಮಾಡ್ಕೊಂಡು ನಾವ್ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಅಧಿಕಾರಿಗಳು ಇಲ್ಲಿಲ್ಲೇ ಇದ್ರು ಇನ್ನೊಂದು ಜಾಗ ಹೋದ್ರು ಅಧಿಕಾರಿಗಳೇ. ಅವ್ರ ಸರ್ವಿಸ್ 32 ವರ್ಷ ವಯಸ್ಸಿ 32 ವರ್ಷ ಸರ್ವಿಸ್ ಇದೆ ಅವ್ರಿಗೆ. ಇಲ್ಲಿಲ್ಲ ಅಂದ್ರೆ ಬಂಗಾರಪೇಟೆಯಲ್ಲಿ ಹೋದ್ರು ಅವರು ಆರೋಗ್ಯ ನಿರೀಕ್ಷಕರೇ, ಮುಂದಿನ ದಿನಗಳಲ್ಲಿ ಅವ್ರ ಮುಖ್ಯಾಧಿಕಾರಿನೂ ಆಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಪೌರ ಕಾರ್ಮಿಕರಲ್ಲಿನೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಅವ್ರ ಕೆಲಸಕ್ಕಾಗಲ್ಲ, ನಗರಕ್ಕಾಗಿ, ನಗರ ಸಾರ್ವಜನಿಕರಿಗಾಗಿ, ಸ್ವಚ್ಛತೆಗಾಗಿ ಅವರು ಮುಂದೆ ಮಾತಾಡಿದ ಅಂತಾರೆ, ಅದನ್ನು ಕಿವಿಗೆ ಹಾಕೊಳ್ಳೋದು ಬೇಡ. ಅವ್ರು ನೀವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಗರ, ನಮ್ಮ ವಾರ್ಡ್ಗಳನ್ನ ಸ್ವಚ್ಛತೆ ಮಾಡಬೇಕಾಗಿ ನಾನು ನಿಮ್ಮೆಲ್ಲಲ್ಲಿ ಪದೇ ಪದೇ ಕೇಳ್ಕೊಳ್ತೀನಿ. ಶ್ರೀಮತಿ ಭಾಗ್ಯಮ್ಮನವರು ನೆನ್ನೆ ಬಂದು ಖುದ್ದಾಗಿ, ಯಾವುದೇ ಒತ್ತಡಗಳಿಲ್ದಿರ, ಯಾವುದೇ ಬಲವಂತವಿಲ್ದಿರ ಖುದ್ದಾಗಿ ನಮ್ಮ ಪೌರಾಯುಕ್ತರ ಕಚೇರಿಗೆ ಅವರು ಮತ್ತು ಅವ್ರ ಫ್ಯಾಮಿಲಿ ಬಂದು ಅಲ್ಲೇ ಬಂದು ನಡೆದಿರತಕ್ಕಂಥ ಘಟನೆ ಎಲ್ಲ ಸತ್ಯಾಂಶಗಳನ್ನ ಹೇಳಿದ್ದಾರೆ ಈಗಾಗಲೇ. ಅವರನ್ನ ಆಮೇಲೆ ನಮ್ಮ ಪೌರಾಯುಕ್ತರ ವಿಚಾರಗಳನ್ನ ತಿಳ್ಕೊಂಡು ಪೌರಾಯುಕ್ತರಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಸರ್, ಈ ತರ ನಂದೇನು ಇಲ್ಲ, ನಾನು ಯಾವುದೋ ಇದರಿಂದ ನಾನು ಹೋಗಿ ಕೆಲಸ ಮಾಡ್ಕೊಂಡು ಮೇಡಮ್ನವ್ರು ಹೇಳಿದ ಮೇಲೆ ಕೂಡ ನಾನು ಕೆಲಸ ಮಾಡ್ಕೊಂಡಿದ್ದೆ. ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನ ಕೆಲವರೆಲ್ಲ ಎತ್ತುಗಟ್ಟಿ ನೀನ್ ಈ ತರ ಮಾಡು, ನಾವ್ ಇದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸಿ ನಾನು ಎತ್ಕೊಂಡು ಅಲ್ಲಿ ಮಾಡಿ ಈ ತರ ಮಾಡಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಕೊಟ್ಟಿರ್ತಕ್ಕಂಥ ದೂರು, ಅಲ್ಲಿ ಕೊಟ್ಟಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳಲ್ಲಾಗ್ಲಿ, ದಿನಪತ್ರಗಳಾಗ್ಲಿ ನಾನು ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿದೆ ಅಂತ ಕಂಠಕೋಶವಾಗಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಬರವಣಿಗೆಯಲ್ಲೂ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಬರವಣಿಗೆ, ಈ ಮನವಿಯನ್ನು ಸ್ವೀಕರಿಸಿ, ನಾನು ಮಾಡಿರ್ತಕ್ಕಂಥ ಎಲ್ಲಾ ಆರೋಪಗಳು ಸುಳ್ಳು ಅಂತ ಹೇಳೋದಕ್ಕೆ ನಾನು ಬರವಣಿಗೆಯಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಮನವಿಯನ್ನು ಸ್ವೀಕರಿಸಿ, ಅವರನ್ನ ನಾನು ಕೊಟ್ಟಿರೋದು ಸುಳ್ಳು ಅಂತ ಪರಿಗಣಿಸಿ ಅವರನ್ನ ಅವ್ರ ಮೇಲೆ ಬಂದಿರೋ ಆಪಾದನೆಯನ್ನ ರದ್ದು ಮಾಡಿ ನನ್ನ ಸುಗಮ ಕರ್ತವ್ಯಕ್ಕೆ ನನ್ನನ್ನು ಸೇರಿಸ್ಕೊಂಡು ನನ್ನ ಮುಂದಿನ ಕೆಲಸವನ್ನು ಮಾಡಿ ಅಂತ ಭಾಗ್ಯಮ್ಮ ಅವ್ರು ಹೇಳಿದ್ದಾರೆ. ಅವ್ರ ಫ್ಯಾಮಿಲಿನೂ ಬಂದಿದ್ರು. ಆ ಕೊನೆಯಲ್ಲಿ ನಾನು ಮುಂದರಾಜು ಹೋದ್ವಿ. ಏನ್ ಸರ್ ಮುಂದರಾಜು ಅವರೇ, ಅವ್ರು ಹೋದ್ಮೇಲೆ ಆಯ್ತಮ್ಮ, ನಾವು ಹೇಳಿದ ಬುದ್ಧಿವಾದ ಆಯ್ತು, ನನ್ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅವರು ಸಾರಿ ಕೇಳ್ಕೊಂಡಿದ್ದಾರೆ. ಇನ್ ಮೇಲೆ ಆ ತರ ನಡೀದಿರಾ, ಹೋಗ್ತೀರಾ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು
ಈಗ ಉದಾಹರಣೆ ಹೇಳ್ಬೇಕಾದ್ರೆ ಈ ಗುಂಪುಗಾರಿಕೆ ಇದೆ ಸಹಜನೆ. 4 ಮಕ್ಕಳು ನಮ್ಮ ಮನೇಲಿ ಇದ್ರೆ ಆ 4 ಮಕ್ಕಳು ಕೂಡ ನಮ್ಮ ಮಾತು ಕೇಳಲ್ಲ. ನಾನ್ ಸದಸ್ಯನಾಗಿ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ನಾನು ಮಾತಾಡ್ಬೇಕಾದ್ರೆ ನನ್ನ ಮೇಲೆ ಗ್ಯಾಂಗ್ ಎತ್ಕೊಟ್ಬಿಟ್ಟು ಪಾಪ ಈ ನಾಯಿ ಮೇಲೆ ಎಲ್ತ್ ಇನ್ಸ್ಪೆಕ್ಟರ್ ಮೇಲೆ ಬಿಡ್ತಾರಾ? ಈ ತರ ಇದೆ, ಗುಂಪುಗಾರಿಕೆ ಇದೆ. ಅದನ್ನ ಕಿವಿಗೆ ಹಾಕೋಬಿಡ್ತು ಮೇಲಾಧಿಕಾರಿಗಳು ಯಾರೇ ಆಗ್ಲಿ. ಅದನ್ನ ಮಕ್ಕಳ ತರ ಇರೋದು. ಇದೊಂದು ಕುಟುಂಬದಲ್ಲಿ ಯಾವ ಮಗು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಕ್ಷಮೆ ಇದೆ. ಅವ್ರ ಕ್ಷಮೆ ಕೋರಿದ್ದಾರೆ, ಅವ್ರ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇನ್ನೊಂದು, ನಮ್ಮ ಎಲ್ಲಾ ಪೌರ ಕಾರ್ಮಿಕರನ್ನು ಕೂಡ ನಾನು ವಿನಂತಿಸೋದು ಏನಪ್ಪ ಅಂದ್ರೆ, ಅವ್ರನ್ನೊಂಥರ ನೋಡೋದು ಬೇಡ. ಅವ್ರನ್ನೊಂಥರ ನೋಡೋದು ಆ ದೃಷ್ಟಿನೇ ಬೇಡ. ಯಾಕಂದ್ರೆ ನಮ್ ಸೈಕಾಲಜಿ ಅರ್ಥ ಆಗುತ್ತಲ್ವಾ? ಆ ದೃಷ್ಟಿನೇ ಬೇಡ. ಆಯಮ್ಮನೆ ಎಡವಾಟ್ ಮಾಡ್ಕೊಂಡ್ರೆ ನಿಜಾನೇ ಎಡವಾಟ್ ಸರಿ ಮಾಡ್ಕೊಂಡಿದ್ದಾಳೆ. ಮತ್ತೆ ನಾನು ಕೊಟ್ಟಿರೋ ಸುಳ್ಳು ಅಂತ ಹೇಳ್ಬಿಟ್ಟು ಮಾನ್ಯ ಪೌರ ಆಯುಕ್ತರಿಗೆ ಮನವಿ ಕೊಟ್ಟಿದ್ದಾರೆ, ಅವ್ರ ಫ್ಯಾಮಿಲಿ ಸಮೇತ ಬಂದು. ಅದರಿಂದ ಇನ್ಮೇಲೆ ನೀವೆಲ್ಲಾನು ಒಂದೇ ಆಗಿರ್ಬೇಕು, ಒಂದೇ ಆಗಿರ್ತೀರ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರಗಳಿಗೆ ನಮ್ಮ ಸದಸ್ಯರಿನ ಕಾಯ್ತಾ ಇದ್ದಾರೆ. ಈಗ ತಾನೇ ನಮ್ಮ ಪೌರ ಆಯುಕ್ತರು ಬಂದಿದ್ದಾರೆ. ನನ್ನ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೋಲಿಸ್ತಾ ಇದ್ದೀವಿ ಸರ್.